ವಿನಾಶ ಮಾಡುವ ರಾಕ್ಷಸರೂ ಜನ್ಮ ತಾಳುತ್ತಾರೆ. ಹೀಗೆ ಹುಟ್ಟಿದ ರಾಕ್ಷಸರಲ್ಲಿ ಮಧು ಮತ್ತು ಕೈತವರೆಂಬ ರಾಕ್ಷಸರು ತಮ್ಮನ್ನು ಸೃಷ್ಟಿ ಮಾಡಿದ ಬ್ರಹ್ಮದೇವನನ್ನೇ ಕೊಲ್ಲಲು ಮುಂದಾಗುತ್ತಾರೆ. ಆದಿಶಕ್ತಿ ಬ್ರಹ್ಮಶಕ್ತಿ ಕಾಪಾಡಿ ತಾಯಿ, ಕಾಪಾಡಿ ತಾಯಿ, ಕಾಪಾಡಿ ತಾಯಿ. ಎಲ್ಲ ದೇವತೆಗಳ ಮೂಲ ಶಕ್ತಿಯೇ ನೀವು, ಶಕ್ತಿಯೇ ನೀವು, ಶಕ್ತಿಯೇ ನೀವು. ದೇವತೆಗಳ ಅಸ್ತಿತ್ವಕ್ಕೆ ಕಾರಣವೂ ನೀವು. ಈಗ ನನ್ನನ್ನು ನೀವೇ ರಕ್ಷಿಸಬೇಕು ತಾಯಿ. ಹೇ ಆದಿಶಕ್ತಿ ಬ್ರಹ್ಮಶಕ್ತಿ ಕಾಪಾಡು, ನನ್ನನ್ನು ಕಾಪಾಡು ತಾಯಿ, ನನ್ನನ್ನು ಕಾಪಾಡಿ. ವಿಷ್ಣುದೇವ, ವಿಷ್ಣುದೇವ, ಈ ಸೃಷ್ಟಿಯನ್ನು ರಕ್ಷಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಬ್ರಹ್ಮದೇವ ಈಗ ಅಪಾಯದಲ್ಲಿದ್ದಾರೆ. ಯೋಗ ನಿದ್ರೆಯಿಂದ ಎಚ್ಚೆತ್ತುಕೊಳ್ಳಿ. ಬ್ರಹ್ಮದೇವನ ರಕ್ಷಣೆ ಮಾಡಿ, ರಕ್ಷಣೆ ಮಾಡಿ. ಮಾತೆ, ನಾನು ಏನನ್ನು ಕೇಳುತ್ತಿದ್ದೇನೆ? ತಮ್ಮಿಂದ ಈ ರಾಕ್ಷಸರಿಬ್ಬರು ಉತ್ಪತ್ತಿಯಾಗುವುದಕ್ಕೂ ಮೊದಲೇ ಘನಘೋರವಾದ ತಪಸ್ಸನ್ನು ಮಾಡಿರುವರು. ನನ್ನಿಂದ ಇಚ್ಛಾಮರಣದ ವರವನ್ನು ಪಡೆದಿರುವರು. ಹಾಗಾಗಿ ಅವರು ಯಾವಾಗ ಇಚ್ಛಿಸುತ್ತಾರೆಯೋ ಆಗ ಮಾತ್ರ ಅವರ ಸಾವು ಸಾಧ್ಯ. ಅವರ ಇಚ್ಛೆಯ ವಿರುದ್ಧವಾಗಿ ಬೇರಾರಿಂದಲೂ ಅವರನ್ನು ಸಂಹರಿಸಲು ಸಾಧ್ಯವಿಲ್ಲ. ಆದರೆ ಮಾತೆ, ಈ ರಾಕ್ಷಸರು ತಮ್ಮ ಸಾವನ್ನು ಏಕೆ ಇಚ್ಛಿಸುತ್ತಾರೆ? ಒಂದು ವೇಳೆ ಇವರ ಸಾವು ಸಂಭವಿಸದೇ ಹೋದರೆ ಅನಾಹುತವಾಗುತ್ತದೆ. ವಿಕಾಸಕ್ಕೂ ಮೊದಲೇ ಸೃಷ್ಟಿಯ ವಿನಾಶವಾಗುತ್ತದೆ. ಅವರಿಗೇಕೆ ಇಂತಹ ವರ ನೀಡಿದಿರಿ ಮಾತೆ? ನಾವೆಲ್ಲರೂ ನಮ್ಮ ಭಕ್ತರ ಪ್ರಾರ್ಥನೆಯ ಸಂಕೂಲೆಯಲ್ಲಿ ಸಿಲುಕಿಕೊಂಡವರಲ್ಲವೇ? ಮಧು ಕೈಕಬರಿಬ್ಬರು ಶುದ್ಧ ಚಿತ್ತದಿಂದ ನನ್ನನ್ನು ಧ್ಯಾನಿಸಿ ಘನಘೋರವಾದ ತಪಸ್ಸನ್ನು ಮಾಡಿದರು. ಅವರ ತಪಸ್ಸಿನಲ್ಲಿ ಕಲ್ಮಶವಿಲ್ಲದ ಕಾರಣ ಅವರು ಬೇಡಿದ ವರವನ್ನು ನೀಡಲೇಬೇಕಾಯಿತು. ಹಾಗಾದರೆ ಇದಕ್ಕೆ ಪರಿಹಾರವೇನು ಮಾತೆ? ತಾಯಿ, ಸರಸ್ವತಿ ಎಂದರೆ ವಿದ್ಯಾ ದೇವತೆ, ಬುದ್ಧಿಯ ದೇವತೆ. ನೀವೀಗ ಆ ಇಬ್ಬರು ರಾಕ್ಷಸರು ತಮ್ಮ ಮರಣವನ್ನು ತಾವೇ ಆಹ್ವಾನಿಸುವಂತೆ ಅವರ ಬುದ್ಧಿಯನ್ನು ಭ್ರಮೆಗೊಳಿಸಿ ದೇವತೆಗಳನ್ನು ಸಂಕಷ್ಟದಿಂದ ಪಾರು ಮಾಡಬೇಕು.
ನೀವು ಆಗ್ರಹಿಸಿದ್ದನ್ನು ಶಿರಸ ಪಾಲಿಸುತ್ತೇನೆ. ಯಾರು ನೀನು? ನೀನು ಯಾರಿಂದ ಸೃಷ್ಟಿಯಾಗಿರುವೆಯೋ ಆ ಸೃಷ್ಟಿಯ ಮೂಲ ನಾನು. ಸುಳ್ಳು. ಬೇರೆ ಯಾರೋ ನಮ್ಮ ಸೃಷ್ಟಿಯ ಮೂಲ ಆಗುವುದು ಸಾಧ್ಯವಿಲ್ಲ. ಆಗಲಿ, ಅವಶ್ಯವಾಗಿ. ಆದರೆ ಇಷ್ಟು ಆತುರವೇಕೆ? ಮೊದಲು ನಾನು ನಿಮ್ಮಿಬ್ಬರಿಗೆ ಒಂದು ವರ ನೀಡುತ್ತೇನೆ. ನಮಗೆ ಹೊರ ನೀಡುವ ಔದಾರ್ಯ ತೋರುತ್ತಿರುವುದಕ್ಕೆ ಕಾರಣವೇನು? ನೀವಿಬ್ಬರು ವೀರರು, ಧೀರರು, ಮಹಾಶೂರರು. ನಿಮ್ಮ ಪರಾಕ್ರಮವನ್ನು ನಾನು ಮೆಚ್ಚಿಕೊಂಡಿದ್ದೇನೆ. ಕೇಳಿ ಪರಾಕ್ರಮಿಗಳು, ನಿಮಗೇನು ಬರಬೇಕೋ ಕೇಳಿ. ನಮ್ಮೊಡನೆ ಯುದ್ಧ ಮಾಡಲಾಗದ ಹೇಳಿ ನೀನು ಈಗ ನಮಗೆ ವರ ಕೊಡುತ್ತೀಯ? ವರ ಕೊಡುವುದೆಲ್ಲ ದೇವತೆಗಳಿಗೆ ಮಾತ್ರ ಇರುವ ಅಧಿಕಾರ ಎಂದುಕೊಂಡೆಯಾ? ನಮಗೂ ವರ ಕೊಡಲು ಬರುತ್ತದೆ. ಹೌದೇ? ನಿಜವೇ? ಏಕೆ ಅನುಮಾನವೇ? ಅನುಮಾನ ಎಂದಲ್ಲ, ಆದರೂ ನೀವು ನನಗೆ ವರ ಹೇಳಲಿಲ್ಲವೇ? ಏನಾದರೂ ವರ ಕೇಳು. ಕೇಳು ಕೇಳು. ನಿನ್ನ ಪರಾಕ್ರಮವನ್ನು ನಾವು ಮೆಚ್ಚಿಕೊಂಡಿದ್ದೇವೆ. ಅದೇನು ವರ ಬೇಕೋ ಕೇಳು. ನಿಮಗೆ ಮಾತ್ರವಲ್ಲ, ನಮಗೂ ವರ ಕೊಡಲು ಬರುತ್ತದೆ. ನೀವು ಹೇಳುವುದರಲ್ಲೂ ಸತ್ಯವಿದೆ. ಅನಾದಿ ಕಾಲದಿಂದ ದೇವತೆಗಳಾದ ನಾವೇ ಎಲ್ಲರಿಗೂ ವರ ನೀಡುವ ಮಹಾ ಹೊಣೆಯನ್ನು ಹೊತ್ತಿದ್ದೇವೆ. ನಮಗೂ ಯಾರಾದರೂ ವರ ನೀಡುವವರು ಇರಬೇಕಲ್ಲವೇ? ಇಂದು ನನಗೆ ಆ ಭಾಗ್ಯ ಲಭಿಸುತ್ತಿದೆ. ನಿಮ್ಮಿಬ್ಬರ ಕೃಪಾ ಕಟಾಕ್ಷದಿಂದ ವರ ಬಿಡುವ ಪುಣ್ಯ ಸಿಗುತ್ತಿದೆ. ನೀನು ನಮ್ಮಲ್ಲಿ ವರ ಬೇಡುತ್ತಿದ್ದೀಯೋ ಇಲ್ಲ ಕಾಡುತ್ತಿದ್ದೀಯೋ? ಇದೆಂತಹ ಅಪಚಾರದ ಮಾತು? ನಾನು ನಿಮ್ಮನ್ನು ಕಾಡುವುದೇ? ಛೇ, ಖಂಡಿತವಾಗಿಯೂ ಇಲ್ಲ. ನೀವು ನನಗೆ ವರ ನೀಡುವುದು ನಿಜವೋ ಅಲ್ಲವೋ ಎಂದು ಖಚಿತಪಡಿಸಿಕೊಳ್ಳುತ್ತಿದ್ದೆ ಅಷ್ಟೇ. ಹೇ, ನನಗೆ ವರ ಸಿಗುವುದು ನಿಜವೇ ತಾನೆ? ನಿಜವೇ. ಇನ್ನೆಷ್ಟು ಬಾರಿ ಹೇಳಬೇಕು? ಈಗ ಸುಮ್ಮನೆ ಕಾಲ ಹರಣ ಮಾಡದೆ ವರ ಬೇಡು. ಬೇಡು ಬೇಡು. ಹೇ ಅಸುರ ಶ್ರೇಷ್ಠರೇ, ನಿಮ್ಮ ಮಾತಿಗೆ ನೀವು ಬದ್ಧರಾಗಿರುವುದು ಸತ್ಯವೇ ಆಗಿದ್ದರೆ ನಿಮ್ಮ ಸಂಹಾರ ನನ್ನಿಂದಲೇ ಆಗಬೇಕು. ಈ ವರವನ್ನು ನೀಡಿ. ಮೋಸ, ಇದು ಮಹಾ ಮೋಸ. ನಾವು ಇವನ ಬಳಿ ವರ ಬೇಡೆಂದು ಕೇಳಿದೆವು. ಇವನು ಬೇಡಿದ್ದು ನಮ್ಮ ಮೃತ್ಯು. ಏಕೆ? ನೀವು ನೀಡಿದ ವರವನ್ನು ಈಡೇರಿಸುವುದಿಲ್ಲವೇ? ಮಾತು ತಪ್ಪುವ ಯೋಚನೆ ಏನಾದರೂ? ಖಂಡಿತ ಈಡೇರಿಸುತ್ತೇವೆ. ದೇವತೆಗಳು ಮಾತಿಗೆ ತಪ್ಪಬಹುದು, ಆದರೆ ದಾನವರಲ್ಲ. ನೀನು ಬೇಡಿದಂತೆಯೇ ನಮ್ಮ ಮೃತ್ಯುವನ್ನು ನಿನಗೆ ವರವಾಗಿ ಕೊಡುತ್ತೇವೆ. ಆದರೆ ಒಂದು ಷರತ್ತು, ನೀನು ನಮ್ಮನ್ನು ಸಂಹಾರ ಮಾಡುವ ಜಾಗದಲ್ಲಿ ಜಲ ಇರಬಾರದು. ಹಾಗೆಯೇ ನಮ್ಮ ಮೃತದೇಹ ಯಾವುದೇ ಲೋಕದ ಮೇಲೂ ಬೀಳಕೂಡದು. ಹಾಗೆಯೇ ಆಗಲಿ. ಓಹೋ, ಇವನು ಮಾತ್ರ ಬುದ್ಧಿವಂತ ಎಂದು ತಿಳಿದುಕೊಂಡಿದ್ದಾನೆ. ಈಗ ನಮ್ಮ ದೇಹವನ್ನೇ ವಿಸ್ತಾರ ಮಾಡಿದರೆ ನಮ್ಮ ದೇಹ ಯಾವುದೇ ಲೋಕದ ಮೇಲೆ ಬೀಳದಂತೆ ನಮ್ಮನ್ನು ಸಂಹಾರ ಮಾಡಲು ಸಾಧ್ಯವೇ ಇಲ್ಲ. ಹೇಗಿದೆ ನನ್ನ ಸಮಯ ಪ್ರಜ್ಞೆ? ಹೇಗೆ ನಮ್ಮನ್ನು ಸಂಹಾರ ಮಾಡುವೆಯೋ ಮಾಡು. ಆಗಲಿ, ನಿಮ್ಮಿಚ್ಛೆಯಂತೆಯೇ ಆಗಲಿ.
ಈ ಅಸುರನ ಮೂಳೆ ಮಾಂಸಗಳು ಪಿಂಡಗಳ ರೂಪವನ್ನು ತಾಳಿ ಅಂತರಿಕ್ಷವನ್ನು ಸೇರಿವೆ. ಅಲ್ಲದೆ ಅವು ಅಲ್ಲಿಯೇ ಸ್ಥಾಪಿತವಾಗಿದೆ. ಹೌದು ಬ್ರಹ್ಮದೇವ, ಇದು ರಾಕ್ಷಸರ ಮೂಳೆ ಮಾಂಸಗಳಿಂದ ರಚಿತವಾದ ಪಿಂಡರೂಪಿ ಗ್ರಹ. ಮುಂದೆ ಈ ಗ್ರಹವು ಭೂಲೋಕ ಎಂಬ ಹೆಸರಿನಿಂದ ಪ್ರಚಲಿತವಾಗುತ್ತದೆ. ಸೃಷ್ಟಿಯ ವಿಕಾಸವನ್ನು ಮುಂದುವರಿಸಿ ಬ್ರಹ್ಮದೇವ. गणानां त्वा गणपतिं हवामहे कविं कवीनामुपमश्रवस्तमम् ज्येष्ठराजं ब्रह्मणस्पत शृण्वन्नोतिभिः सीदसादनम् गणपतये नमः। एकदन्तं चतुरस्तं पाशमङ्कुशधारिणम् रदं च वरदं हस्तैर्बिभ्राणं मूषकध्वजम् रक्तं लम्बोदरं शूर्पकर्णकं रक्तवाससम् रक्तगन्धानुलिप्ताङ्गं रक्तपुष्पैः